ಅಂತೂ ಇಂತೂ ದುರಂಧರ್ 2 ಮೂವಿ 1,000 ಕೋಟಿಯನ್ನು ಕ್ರಾಸ್ ಮಾಡಿದಂಥ ಮೂವಿ ಲಿಸ್ಟ್ ಒಳಗೆ ಬಂತು. ಕೇವಲ ಒಂದು ವಾರದೊಳಗೆ ಹೇಳ್ತಾ ಇರೋದು 1,000 ಕೋಟಿಯನ್ನು ವರ್ಲ್ಡ್ ವೈಡ್ ಒಳಗೆ ಕ್ರಾಸ್ ಮಾಡಿ ದಾಟಿ ಹೋಗೈತಿ. ಅಂದ್ರೆ ನಮ್ಮ ಇಂಡಿಯನ್ದೊಳಗೆ ನೋಡಿದಾರ ಕಲೆಕ್ಷನ್ನ ಇಂಡಿಯನ್ ಒಂದು ಫಿಲ್ಮ್ ಇಂಡಸ್ಟ್ರಿ ಒಳಗೆ ನೋಡಿದ್ರೆ 744 ಕೋಟಿಯನ್ನು ಸಂಪಾದನೆ ಮಾಡೈತಿ. ಆನಂತರ ಹೊರದೇಶಗಳಿಂದ 261 ಕೋಟಿ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದೆ. ಇದಕ್ಕಿಂತ ಹೆಚ್ಚನ್ನು ಕಲೆಕ್ಟ್ ಮಾಡೈತಿ. ಅಂದ್ರೆ ಓವರಾಲ್ ಆಗಿ 2 ಕೂಡಿ 1,006 ಕೋಟಿಗಿಂತ ಹೆಚ್ಚು ಅಮೌಂಟನ್ನು ದುರಂಧರ್ 2 ಕಲೆಕ್ಟ್ ಮಾಡೈತಿ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಇದು ಒಂದು ಕಲ್ಕಿ 2898 AD ಆನಂತರ ಜವಾನ ಆನಂತರ ಎನಿಮಲ್ ಏನು ಓಪನಿಂಗ್ ವೀಕ್ ಒಳಗೆ ಒಂದು ಕಲೆಕ್ಷನ್ ರೆಕಾರ್ಡನ್ನು ಬರೆದಿದ್ದಿಲ್ಲ. ನಾ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡುವ ಮೂಲಕ ದುರಂಧರ್ 1 ಟಾಪ್ ಒಳಗೆ ಕುಂತೈತಿ ಆ್ಯಸ್ ಅ ಕಲೆಕ್ಷನ್ ಆಗಿ ನಾವು ನೋಡಿರ. ಅಂದ್ರೆ ದುರಂಧರ್ 2 ಮೂವಿ ಇಷ್ಟು ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಕಾರಣ ಏನಂದ್ರೆ ಈಗ ಸದ್ಯಕ್ಕೆ ದುರಂಧರ್ ಮೂವಿಗೆ ಟಕ್ಕರ್ ಕೊಡುವಂಥ ಮೂವಿ ಯಾವುದೂ ಇಲ್ಲ. ಅಂದ್ರೆ ನಾವು ಉದಾಹರಣೆಗೆ ನೋಡಿದ್ರೆ ಟಾಕ್ಸಿಕ್ ಅಕಸ್ಮಾತ್ ರಿಲೀಸ್ ಆಗಿದ್ರೆ ಈ ಒಂದು ಕಲೆಕ್ಷನ್ ಅರ್ಧ ಆಗಿರೋ ಚಾನ್ಸ್ ಇತ್ತು. ಬಟ್ ಟಾಕ್ಸಿಕ್ ಕೂಡ ರಿಲೀಸ್ ಆಗದೇ ಇದ್ದ ಕಾರಣಕ್ಕೆ ಈ ಒಂದು ಮೂವಿ ಅಷ್ಟು ಒಂದು ಫಿಲ್ಮ್ ಇಂಡಸ್ಟ್ರಿ ಒಳಗೆ ಭಾಳಷ್ಟು ಹೈಪ್ ಕ್ರಿಯೇಟ್ ಮಾಡೋ ಕಾರಣಕ್ಕೆ ಇದು ಒಂದು ಓಡ ಐತಿ. ಆಬ್ವಿಯಸ್ಲಿ ಹಿಂಗಿದ್ದಂಥ ಸಂದರ್ಭದಾಗ ಒಂದು ಮೂವಿ ಅಂದ್ರೆ ಅದು ಕಲೆಕ್ಟ್ ಮಾಡೋ ಚಾನ್ಸ ಭಾಳ ಇರ್ತಾವೆ. ಆ ಕಾರಣಕ್ಕನ ಈ ಒಂದು ಮೂವಿ 1,000 ಕೋಟಿಯನ್ನು ಕ್ರಾಸ್ ಮಾಡಿ ಹೋಗೈತಿ. ಅಂದ್ರೆ ಪುಷ್ಪ ಯಾವ್ಯಾವ ಮೂವಿಗಳು ಹೆಚ್ಚು ಓಡಿದ್ದಿಲ್ಲ ಅಕ್ಕರು ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡ್ತಾ ಹೋಗೈತಿ. ಆನಂತರ ನಾವು ದುರಂಧರ್ ಮೂವಿ ನೋಡಿದ್ರೆ ಅಂದರೆ ದುರಂಧರ್ 1 ಮೂವಿ ಆ ಮೂವಿದ ಟೋಟಲ್ ಕಲೆಕ್ಷನ್ನ ನಾವು 1,300 ಕೋಟಿ ಐತಿ. ಈಗಿದ್ದಂಥ ಸಂದರ್ಭದಾಗ ಕೇವಲ ಒಂದು ವಾರ ಒಳಗೆ ಈ ಒಂದು ದುರಂಧರ್ 2 ಮೂವಿ 1,000 ಕೋಟಿ ಮಟ್ಟ ಬಂದ ನಿಂತೈತಿ. ಇದರ ಅರ್ಥ ಈ ಒಂದು ಮೂವಿ ಇನ್ನೂ ಮಾರ್ಚ್ ಎಂಡ್ ಆಗಿಲ್ಲ, ಮಾರ್ಚ್ ಎಂಡ್ ಮಟನೂ ಆರಾಮಾಗಿ ಓಡ್ತೈತಿ. ಆನಂತರ ಕೂಡ ಓಡೋ ಚಾನ್ಸ್ ಐತಿ. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 1,500 ಕೋಟಿಯನ್ನು ನಾವು ಮಾರ್ಚ್ ಎಂಡ್ ಒಳಗೆ ಕಲೆಕ್ಟ್ ಮಾಡೋ ಚಾನ್ಸ್ ಕೂಡ ಐತೆ ಅಂತೇಳಿ ಭಾಳಷ್ಟು ಎಕ್ಸ್ಪರ್ಟ್ಗಳು ಹೇಳಿದಾರು. ಹಂಗೆ ಆಕೈತಿ ಕೂಡ. ಕಾರಣ ಈ ರೀತಿ ಹೈಪ್ ಇರುವಂಥ ಮೂವಿನ ಇದುವರೆಗೂ ನಾವು ಯಾವೂ ನೋಡಿಲ್ಲ. ಇಷ್ಟು ಲಾಂಗ್ ಇದ್ದ ಮೂವಿ ಇಷ್ಟು ಹೈಪ್ ಕ್ರಿಯೇಟ್ ಮಾಡೈತಿ. ಅಂದ್ರೆ 4 ತಾಸಿಗಿಂತ ಅಧಿಕ ಇರುವಂಥ ಮೂವಿ ಈ ಮಟ್ಟಿಗೆ ಕಲೆಕ್ಷನ್ ಮಾಡಾಯ್ತಲ್ಲ, ಇದು ರಿಯಲಿ ಸರ್ಪ್ರೈಸಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಸ್ ಅ ಇಂಡಿಯನ್ ಒಂದು ಫಿಲ್ಮ್ ಆಡಿಯನ್ಸ್ ಯಾಕಂದ್ರೆ ನಾವು ಮಾತಾಡೋದಾದ್ರೆ ಭಾಳಷ್ಟು ಬೆಂಕಿ ಲೆವೆಲ್ ಮೂವಿ ಐತಿ. ಆನಂತರ ಪ್ರತಿ ಒಂದು ಸಲನೂ ನೋಡ್ರು ಒಂದು ಹೊಸ ವಿಷಯಗಳು ನಮಗೆ ತಿಳಿತಾವೆ ಈ ಒಂದು ಮೂವಿ ಅಂತ. ಅಂದ್ರೆ ಒಂದಕ್ಕೆ ನಾವು ನೋಡಿದಾಗ ಒಂದು ಅರ್ಥ ಆಗಿರಲ್ಲ, ಆನಂತರ ನೆಕ್ಸ್ಟ್ ಅದು ಅರ್ಥ ಆಗೈತಿ, ದೆನ್ ಮತ್ತೊಂದು ಏನಾರ ಹೊಸದು ಅರ್ಥ ಆಗೈತಿ ನೋಡಿದಾಗ. ಹಿಂಗಿದ್ದಂಗೆ ಮಲ್ಟಿಪಲ್ ಟೈಮ್ಸ್ ಬೇಕಾಸ ಒಬ್ಬೊಬ್ಬರು ಆಡಿಯನ್ಸ್ ಈ ಮೂವಿಯನ್ನು ನೋಡತ್ತಾರ. ಇದು ಕೂಡ ಕಲೆಕ್ಷನ್ಗೆ ಒಂದು ಪಾಸಿಟಿವ್ ಪಾಯಿಂಟ್ ಕೂಡ ಹೌದು. ಅಂದ್ರೆ ನಾವು ಇವತ್ತು ಶೋ ಬುಕ್ ಮಾಡಬೇಕಂದ್ರೂ ಒಂದೊಂದು ಶೋ ಸಿಗ್ತಾ ಇಲ್ಲ. ಅಂದ್ರೆ ಕಂಪ್ಲೀಟ್ ಫುಲ್ ಬುಕ್ ಆಗಿಬಿಟ್ಟವು ಶೋಗಳ. ಆ ಕಾರಣಕ್ಕನ ಈ ಒಂದು ಮೂವಿ ಇಷ್ಟು ಕಲೆಕ್ಟ್ ಮಾಡ್ತಾ ಐತಿ. ಆನಂತರ ನಾವು ಈ ಒಂದು ಮೂವಿದು ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಒಂದು ಸಾಂಗ್ಗಳು, ಆ ಸಾಂಗುಗಳಾಗಲಿ ಆ ವೈಬ್ ಆಗಲಿ ಆ ಗ್ರಾಫಿಕ್ಸ್ ಆಗಲಿ ಎಲ್ಲ ಕೂಡ ಬೆಸ್ಟ್ ಇರೋ ಕಾರಣಕ್ಕೆ ಈ ಒಂದು ಮೂವಿಯನ್ನು ಬ್ರೇಕ್ ಹಾಕೋಕ್ಕಾಗ್ತಿಲ್ಲ. ಅಂದ್ರೆ ಈಗ ಸದ್ಯದ ಮಟ್ಟಿಗೆ 2026 ಆಲ್ಮೋಸ್ಟ್ ಪ್ರೀವಿಯಸ್ ಆಗಲಿ ಯಾವುದೋ ಮೂವಿಗಳು ಈ ರೆಕಾರ್ಡನ್ನು ಬರೆಯತ್ತಿರ್ಕಿಲ್ಲ ಒಂದು ಬಾಕ್ಸ್ ಆಫೀಸ್ ಒಳಗೆ. ಬಟ್ ದುರಂಧರ ಎಲ್ಲ ರೆಕಾರ್ಡನ್ನು ಬರೆದು ಹಾಕೈತಿ. ಈ ರೆಕಾರ್ಡನ್ನು ಬ್ರೇಕ್ ಮಾಡೋಕೆ ನಮ್ಮ ಟಾಕ್ಸಿಕ್ ಬರ್ತೈತಿ. ನೋಡೋಣ ಅದು ಬ್ರೇಕ್ ಮಾಡ್ದೈತೋ ಏನಿಲ್ಲೋ ಅನ್ನೋದು ಅದು ಬೇಕಾದ್ರೆ ರಿಲೀಸ್ ಆಗೈತಿ. ಬಟ್ ಅಲ್ಲಿ ಮಟ್ಟ ಮಾತ್ರ ಈಗ ದುರಂಧರ್ 2 ಹವಾ ಕ್ರಿಯೇಟ್ ಮಾಡೋದೈತಿ. ಅಂದ್ರೆ ಇದಾಗಿತ್ತು ನಮ್ಮ ದುರಂಧರ್ ಮೂವಿದ ಓವರಾಲ್ ಆಗಿ ನಾವು ನೋಡಿದ್ರೆ ಒಂದು ಕಲೆಕ್ಷನ್ ಡೀಟೇಲ್ಸ. ಆದಿತ್ಯ ದಾವರಂತ್ರಿ ಫುಲ್ ಖುಷಿ ಒಳಗಿರ್ತಾರೆ ಈ ಕಲೆಕ್ಷನ್ ನೋಡಿ. ಇಷ್ಟು ಮಾತ್ರ ಪಕ್ಕ ಐತಿ. ಓಕೆ, ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.